ಇದ್ದಾರೆ. ಇದು ಏನು ಇದು ಪ್ರಕರಣ ಏನಪ್ಪ ಅಂದ್ರೆ, ಈ ಒಂದು ಜಾಮೀನು ಮಂಜೂರು ಮಾಡುವಲ್ಲ ವಿವೇಚನೆಯನ್ನು ಮಾಡಿಲ್ಲಪ್ಪ. ಇದು ತೀವ್ರವಾದ ಕಳವಳವನ್ನು ಇಬ್ಬರು ನ್ಯಾಯಾಧೀಶರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕೋರ್ಟ್ ನೀಡುವ ತೀರ್ಪಿನ ಬಗ್ಗೆ ನಮಗೆ ಹೇಳಲು ವಿಷಾದವಾಗುತ್ತದೆ. ಇದು ಹೆಂಗೆ ಹೇಳೋದಪ್ಪ ಇದನ್ನು ಅಂತ ಅನ್ನಿಸ್ತಾರೆ. ನೋಡಿರಿ ಎಷ್ಟು ಮಾತು ನೋವಿನಿಂದ ಹೇಳ್ತಾ ಇದ್ದಾರೆ. ಆದರೆ ಹೈಕೋರ್ಟ್ ಎಲ್ಲ ಜಾಮೀನು ಅರ್ಜಿಗಳಲ್ಲಿಯೂ ಇಂಥದ್ದೇ ಆದೇಶ ನೀಡುತ್ತದೆಯೇ? ಇದೊಂದಲ್ಲ, ಎಲ್ಲದರೂ ಮಾಡಬೇಕಾಯ್ತಲ್ಲ ಇವರು. ಇದಕ್ಕಷ್ಟೇ ಯಾಕೆ ಮಾಡಿದರು? ಯಾಕೆ ಕೊಟ್ಟರು ಜಾಮೀನು? ಜಾಮೀನು ಅರ್ಜಿಯನ್ನು ವಿಚಾರಣೆ ನಡೆಸಿದ ರೀತಿ ನಮಗೆ ಬೇಸರ ತಂದಿದೆ. ಕೊನೆಯದಾಗಿ ನ್ಯಾಯಮೂರ್ತಿಯು ಸೆಕ್ಷನ್ 302 IPC ಪ್ರಕರಣದಲ್ಲಿ ಬಂಧನಕ್ಕೆ ಸೂಕ್ತ ಕಾರಣವನ್ನು ಉಲ್ಲೇಖಿಸಿಲ್ಲ. ಅಲ್ಲರಿ, ದೊಡ್ಡ ನೋಡೋದ ಘಟನೆ, ಅದರ ಸಾಕ್ಷಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಆಗ್ಯದಂತೆ. ಅದಕ್ಕೆ ಅವ್ರು ಹೇಳಿದ್ದಾರಪ್ಪ. ಅದು ಸಾಕ್ಷಿ ಕೇಳ್ತೀರಿ, ಯಾರಂತ ಕೇಳ್ತೀರಿ ಅವರು? 302 ಅಡಿಯಲ್ಲಿ ಆದಂಥ ಈ ಒಂದು ಪ್ರಕರಣಕ್ಕೆ ಬಂಧನಕ್ಕೆ ಸೂಕ್ತ ಕಾರಣ, ಇದಕ್ಕೆ ಸೂಕ್ತ ಕಾರಣ ಏನು ಬೇಕು ಅನ್ನುವಂಥದ್ದು ಸಾಕ್ಷಿದಾರಿದ್ದಾರೆ. ಎಲ್ಲ ನಡೆದ ಕಣ್ಣು ಮುಂದೆ ದೊಡ್ಡ ಇತಿಹಾಸ ಆಗ್ಯದ. ಮತ್ತು ಇದಕ್ಕೆ ನೀವು ಜಾಮೀನು ಕೊಡೋದಕ್ಕೆ ಸಾಕ್ಷಿಗೆ ಇದು ಕೇಳ್ತಾಯಿದ್ರಿ, ಸೂಕ್ತ ಕಾರಣ ಕೇಳ್ತಾಯಿದ್ರಿ. ಈ ಸೆಷನ್ಸ್ ನ್ಯಾಯಾಧೀಶರು ಇಂಥ ತಪ್ಪು ಮಾಡಿದರೆ ಅರ್ಥ ಮಾಡಿಕೊಳ್ಳಬಹುದು. ಹಂಗಂದ್ರೆ ಅರ್ಥ ಮಾಡ್ಕೊಳ್ಬೋದು ಅಂದ್ರೆ ಏನೋಪ್ಪ ಒಂದು ಸ್ವಲ್ಪ ಪ್ರೆಷರ್ಕೋ ಮತ್ತದಕ್ಕೂ ಬೆಲೆಗೆ ಹೇಳ್ಬೋದು. ಆದರೆ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರು ಈ ರೀತಿ ಹೇಳಿಕೆ ನೀಡುವುದೇ, ಇಂಥ ತಪ್ಪು ಮಾಡುವುದೇ, ಇಂಥದ್ದು ಹೇಳಿಕೆ ಕೊಡೋದ, ಹಿಂಗೆ ಹೇಳೋದ, ಈ ಕಾರಣಕ್ಕೆ ಜಾಮೀನು ಕೊಡೋದ ಅಲ್ಲ, ಆಗಬಾರದು ಅಂತೇಳಿ. ಹೌದು, ಅಶ್ಲೀಲ ಸಂದೇಶಗಳನ್ನು ಕಳಿಸೋದು ತಪ್ಪನ ಮಾಡಬಾರ್ದಾಯ್ತು ರೇಣುಕಾ ಸ್ವಾಮಿ. ಆದರೆ ಅದಕ್ಕೆ ಇಂಥ ಕೊನೆಯಾಗುವಂಥದ್ದು ಮಾಡ್ಬೇಕಾ? ಆ್ಯಕ್ಚುಲಿ ದರ್ಶನ್ ಅವ್ರು ತಪ್ಪಿಲ್ಲ ಅಂದ್ರೆ ಮೇಲ್ನೋಟಕ್ಕೆ ಅನಿಸ್ತದೆ. ಆದರೆ ಇದರಲ್ಲಿ ಮುಖ್ಯ ಪವಿತ್ರ ಗೌಡ ಅವರಿದವರು ಪ್ರಚೋದನೆ ಮಾಡಿದ್ರು ಇವರಿಗೆ, ದರ್ಶನ್ ಅವ್ರಿಗೆ. ಆದರೆ ಒಬ್ಬ ಪ್ರಜ್ಞಾವಂತ ದರ್ಶನ್ ಇದು ತಪ್ಪು ಮಾಡಬೇಕಾ?